फलक नजारों ज़मीन बहारों सभी ने मनाओ हुजूर आ गए हैं। अस्सलामु अलैकुम वरहमतुल्लाहि वबरकातुहू। अल्हम्दुलिल्लाहि रब्बिल आलमीन वस्सलातु वस्सलामु अला अशरफिल मुरसलीन व अला आलिहि व ಸ್ವಹ್ಬಿಹಿ ಅಜ್ಮഈನ್। ಕುರ್ಆನ್ ನರಕಾಗ್ನಿಯಿಂದ ರಕ್ಷಿಸುವಂಥದ್ದು ಅಂತ ಹೇಳಿದ ನಂತರ ಅದು ಪರಲೋಕದಲ್ಲಿ ಕುರ್ಆನ್ ಓದುವವನಿಗಾಗಿ ಶಫಾಅತ್ ಅಥವಾ ರೆಕಮೆಂಡ್ ಮಾಡುವಂತಹ ಒಂದು ಸನ್ನಿವೇಶವನ್ನು ಕವಿವರ್ಯರು ವಿವರಿಸುತ್ತಾರೆ. ಕಅನ್ನಹುಲ್ ಹೌದು ತಬಿಯಲ್ಲುಲ್ ವುಜೂಹು ಬಿಹಿ ಮಿನಲ್ ಉಸಾತಿ ವಕದ್ ಜಾಊಹು ಕಲ್ ಹುಮಮಿ. ತಪ್ಪುಗಳಲ್ಲಿ ಮುಳುಗಿ ಕಲ್ಲಿದ್ದಲಿನಂತೆ ಆಗಿರುವ ಪಾಪಿಗಳ ಮುಖವನ್ನು ಸಂಪೂರ್ಣವಾಗಿ ತೊಳೆದು ಬಿಳಿಯಾಗಿಸಬಲ್ಲ ಸರೋವರದಂತೆ ಅದು. ಅಂದರೆ ಈ ಕುರ್ಆನ್ನ ಆಯತುಗಳು ಅದೊಂದು ನೀರಿನ ಅಗಾಧವಾದ ಸರೋವರವಿದ್ದಂತೆ ಅಥವಾ ಆಗರವಿದ್ದಂತೆ. ಪಾಪಿಗಳು ಆ ನೀರಿನಿಂದ ಮುಖ ತೊಳೆದರೆ ಅವರ ಮುಖ ಶುಭ್ರವಾಗುತ್ತದೆ. ಆ ರೀತಿ ಸಂಪೂರ್ಣವಾಗಿ ತಮ್ಮ ಮನಸ್ಸನ್ನು ಸಂಶುದ್ಧಗೊಳಿಸುವಂತಹ ದೊಡ್ಡ ಒಂದು ಆಯುಧವಾಗಿದೆ ಕುರ್ಆನ್. ಮನಸ್ಸು ಸಂಶುದ್ಧಗೊಳ್ಳಬೇಕು, ಮನಸ್ಸು ಸಂಪೂರ್ಣವಾಗಿ ಕ್ಲೀನ್ ಇರಬೇಕು ಎಂಬುದನ್ನು ಇಲ್ಲಿ ಒತ್ತಿ ಹೇಳುತ್ತಾ ಅದಕ್ಕೆ ಮೂಲ ಕಾರಣವಾಗುತ್ತದೆ ಕುರ್ಆನ್. ಕುರ್ಆನ್ ಓದಿದಷ್ಟು ಮನುಷ್ಯನ ಮನಸ್ಸು ಬಹಳ ಹಗುರವಾಗುತ್ತದೆ ಮತ್ತು ಶುದ್ಧಿಯಾಗುತ್ತಾ ಹೋಗುತ್ತದೆ. ಕುರ್ಆನ್ ಇನ್ನು ಯಾವ ರೀತಿ ಎಂದು ಹೇಳಿ ಅದನ್ನು ತುಲನಾತ್ಮಕವಾಗಿ ಹೇಳುವಂಥ ಒಂದು ಪ್ರಯತ್ನ ಕವಿವರ್ಯರು ಮಾಡುತ್ತಾ ಇದ್ದಾರೆ. ಅಂದರೆ ಅದನ್ನು ಸಿರಾತನಂತೆ, ಮೀಜಾನ್ನಂತೆ ಬಹಳ ಉತ್ಕೃಷ್ಟವಾದಂತಹ ಅಲ್ಲಾಹನ ಸೃಷ್ಟಿಗಳನ್ನು ತೆಗೆಯುತ್ತಾ ಅದಕ್ಕಿಂತಲೂ ಮಿಗಿಲಾದುದು ಕುರ್ಆನ್ ಎಂಬುದನ್ನು ವಿವರಿಸುವಂತಹ ಒಂದು ಪ್ರಯತ್ನವಾಗಿದೆ. ವಕಸ್ಸಿರಾತಿ ವಕಲ್ ಮೀಜಾನಿ ಮಅದಿಲತನ್ ಫಲ್ಕಿಸ್ತು ಮಿನ್ ಗೈರಿಹಾ ಫಿನ್ನಾಸಿ ಲಮ್ ಯಕುಮಿ. ಅಸತ್ಯದಿಂದ ಸತ್ಯವನ್ನು ಬೇರ್ಪಡಿಸುವಲ್ಲಿ ಅಥವಾ ಅಂಧಕಾರದಿಂದ ಸತ್ಯವನ್ನು ಯಾವುದೆಂದು ಬೇರ್ಪಡಿಸಿ ಹೇಳುವಲ್ಲಿ ಸಿರಾತನಂತೆ, ಅದೇ ರೀತಿ ತರ್ಕವನ್ನು ನೀಗಿಸಿ ನ್ಯಾಯ ದೊರಕಿಸಿಕೊಡುವಲ್ಲಿ ಮೀಜಾನ್ನಂತೆ ಸಮನಾದುದಾಗಿದೆ. ಇದು ಕುರ್ಆನಲ್ಲದ ಒಂದರಿಂದ ನ್ಯಾಯವನ್ನು ನಿರೀಕ್ಷಿಸುವುದು ಮರೀಚಿಕೆಯಾಗಿದೆ. ಕುರ್ಆನ್ ಸರ್ವ ವಿಷಯಗಳಿಗೂ, ಸರ್ವ ತರ್ಕಗಳಿಗೂ, ವಿತರ್ಕಗಳಿಗೂ, ವಾದಗಳಿಗೂ ಸಂಪೂರ್ಣವಾದಂತಹ ಒಂದು ತೀರ್ಪನ್ನು ಕೊಡುವಂತಹ, ಅಸತ್ಯದಿಂದ ಅಸತ್ಯವನ್ನು ಮತ್ತು ತರ್ಕಗಳಿಂದ ನ್ಯಾಯವನ್ನು ದೊರಕಿಸಿಕೊಳ್ಳುತ್ತಾ ಒಂದು ದೊಡ್ಡ ಆಯುಧವಾಗಿದೆ ಕುರ್ಆನ್. ಕುರ್ಆನನ್ನು ಒಬ್ಬ ಬಿಟ್ಟು ಮತ್ತು ಯಾವುದರಿಂದ ತಾನೇ ನ್ಯಾಯವನ್ನು ನಿರೀಕ್ಷಿಸಬಹುದು ಎಂದು ಕವಿವರ್ಯರು ಹೇಳುತ್ತಿದ್ದಾರೆ. ಇಷ್ಟೆಲ್ಲ ಆದರೂ ಸಹ ಕುರ್ಆನನ್ನು ಕೆಲವರು ವಿರೋಧಿಸುತ್ತಿದ್ದಾರೆ, ಕೆಲವರು ಆಕ್ಷೇಪಿಸುತ್ತಿದ್ದಾರೆ. ಹಾಗಾದರೆ ಅದರ ಕಾರಣವೇನು ಎಂದು ಯಾರಾದರೂ ಭಾವಿಸುವುದಾದರೆ ಅದಕ್ಕೆ ಕವಿವರ್ಯರು ಬಹಳ ಮಾರ್ಮಿಕವಾಗಿ ಉತ್ತರಿಸುತ್ತಾರೆ, ವ್ಯಂಗ್ಯವಾಗಿ. ಲಾ ತಅಜಬನ್ ಲಿಹಸೂದಿನ್ ರಾಹ ಯುನ್ಕಿರುಹಾ ತಜಾಹುಲಂ ವಹುವ ಐನುಲ್ ಹಾದಿಕಿಲ್ ಫಹಿಮಿ. ಅಸೂಯೆಗಾರನು ತನ್ನ ಅಜ್ಞಾನದಿಂದ ಈ ಆಯತ್ತುಗಳ ಬಗ್ಗೆ ಮಹತ್ವಗಳನ್ನು ಅಲ್ಲಗಳೆಯುತ್ತಾನೆಂದು ನೀನು ಅಚ್ಚರಿಪಡಬೇಕೆಂದಿಲ್ಲ. ನಿಜವಾಗಿ ಅವನು ನಿಪುಣನಾದ ಸೂಕ್ಷ್ಮಗ್ರಾಹಿಯೇ ಆಗಿರುವನು. ಅವನಿಗೆಲ್ಲ ಗೊತ್ತಿದೆ, ಇದು ಸತ್ಯ, ಅಲ್ಲಾಹನಿಂದ ಬಂದ ದಿವ್ಯವಾಣಿಗಳು ಎಂದು ಅವನಿಗೆ ಖಂಡಿತವಾಗಿಯೂ ಗೊತ್ತಿದೆ. ಆದರೆ ಅವನ ಅಹಂಕಾರ ಮತ್ತು ಅವನ ಆ ದರ್ಪ, ಹಮ್ಮು ಬಿಮ್ಮು ಅದನ್ನು ಒಪ್ಪಲು ಬಿಡುತ್ತಾ ಇಲ್ಲ ಅಷ್ಟೇ. ಅವನಿಗೆಲ್ಲವೂ ಗೊತ್ತಿದೆ, ಇದು ಅಲ್ಲಾಹನ ವಚನ ಅಂತ. ಪ್ರವಾದಿವರಿಯ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಚನ ಅಲ್ಲ ಎಂದು ಅವನಿಗೆ ಗೊತ್ತಿದ್ದರೂ ಸಹ ಇದು ಅಲ್ಲಾಹನ ವಚನ ಎಂಬಂಥ ರೀತಿಯಲ್ಲಿ ಅವನು ಸ್ವೀಕರಿಸಲಿಕ್ಕೆ ತಯಾರಾಗುವುದಿಲ್ಲ ಎಂದು ಮಾತ್ರ. ಆ ನಿಟ್ಟಿನಲ್ಲಿ ಅವನು ಏನು ಹೇಳ್ತಾನೆ, ಇದರ ಒಂದು ವಿಶೇಷತೆಯನ್ನು, ಮಹತ್ವವನ್ನು, ಸವಿಶೇಷತೆಗಳನ್ನು ಅವನು ಅಲ್ಲಗಳೆಯುತ್ತಲೇ ಹೋಗುತ್ತಾನೆ.
ಅದು ಯಾವ ರೀತಿ ಅಂತ ಹೇಳಿದರೆ, ಕತ್ತುಂಕಿರುಲ್ ಐನು ಲೌ ಅಶಂಸಿ ಮಿನ್ ರಮದಿನ್ ವಯುಂಕಿರುಲ್ ಫಮು ತ್ವಅಮಲ್ ಮಾಇ ಮಿನ್ ಸಕಮಿ. ರೋಗಿಗೆ ಒಳ್ಳೆಯ ನೀರಿನ ಯಾವುದೇ ರುಚಿ ಇರುವುದಿಲ್ಲ. ಅದೇ ರೀತಿ ಕಣ್ಣು ರೋಗಿಯಾದವನಿಗೆ, ಕಣ್ಣು ರೋಗ ಹಿಡಿದವನಿಗೆ ಸೂರ್ಯನಿಗೆ ರೋಗ ಹಿಡಿದಿದೆ ಎಂದು ಹೇಳುತ್ತಾನೆ ವಿನಃ ತನ್ನ ಕಣ್ಣಿನ ಆ ರೋಗದಿಂದ ಸೂರ್ಯನನ್ನು ನೋಡಲಿಕ್ಕಾಗುವುದಿಲ್ಲ ಎಂದು ಒಪ್ಪುವುದಿಲ್ಲ. ಅದೇ ರೀತಿ ಕುರ್ಆನಿನ ಬಗ್ಗೆ, ಸೂರ್ಯನ ಬಗ್ಗೆ ಅವನಿಟ್ಟುಕೊಂಡಂಥ ಅದೇ ಒಂದು ಅಭಿಪ್ರಾಯವನ್ನು ಅಥವಾ ಭಾವನೆಯನ್ನು ಇಟ್ಟುಕೊಂಡಿರ್ತಾರೆ. ಸೂರ್ಯನನ್ನು ನೋಡಿ ಅದಕ್ಕೆ ಬೆಳಕಿಲ್ಲ ಎಂದು ಹೇಳುವುದು ಎಷ್ಟು ಮೂರ್ಖತನವೋ, ಅದೇ ರೀತಿ ಕುರ್ಆನನ್ನು ಅದರಲ್ಲಿ ಅಂತಹ ವಿಶೇಷತೆ ಏನಿಲ್ಲ ಅಂತ ಹೇಳುವುದು ಅದಕ್ಕಿಂತ ಹೆಚ್ಚು ಮೂರ್ಖತನ ಎಂಬುದು ಸ್ಪಷ್ಟವಾಗಿದೆ. ಕಾರಣ, ಒಬ್ಬ ನಿಷೇಧಿಸುವವನು ಆ ಸೂರ್ಯನಿಗೆ ಬೆಳಕೇ ಇಲ್ಲ ಎಂದು ಹೇಳ್ಬೋದು, ಆದರೆ ಆ ಬೆಳಕಿದ್ದಂತಹ ಸೂರ್ಯವನ್ನು ಸರಿಯಾಗಿ ನೋಡಲಿಕ್ಕೆ ಅವನಿಂದಲೂ ರೋಗಗ್ರಸ್ತವಾದ ಕಣ್ಣಿಂದ ಮಾತ್ರವಲ್ಲ, ಆರೋಗ್ಯವಂತ ಕಣ್ಣಿಂದಲೇ ಆಗುವುದಿಲ್ಲ. ಮತ್ತಲ್ಲವೇ ರೋಗಗ್ರಸ್ತ ಕಣ್ಣಿಂದ ಕಾಣುವುದು. ಇವನು ರೋಗ ಹಿಡಿದವನು, ಅದನ್ನು ಸತ್ಯವನ್ನು ನಂಬಲಿಕ್ಕೆ ತಯಾರಿಲ್ಲದವನು. ಯಾರ ಬಳಿಗೆ ಅತಿ ವೇಗವಾಗಿ ಬರುತ್ತಾರೋ, ಕುರ್ಆನಿನ ಮಹತ್ವಗಳಲ್ಲಿ ಹಲವನ್ನು ಹೇಳಿದ ನಂತರ ನೇರವಾಗಿ ಪ್ರವಾದಿಯವರೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕರೆದು ಅವರ ಮಹತ್ವಗಳನ್ನು, ಗುಣಗಾನಗಳನ್ನು ಮಾಡುವಂತಹ ಒಂದು ಕ್ರಿಯೆಗೆ ಕವಿಬದಿರು ಇಳಿಯುತ್ತಿದ್ದಾರೆ. ಯಾ ಖೈರ ಮೈ ಯಮ್ಮಮಲ್ ಆಫೂನ ಸಾಹತಹು ಸಾಯನ್ ವಫೌಕ ಮುತೂನಿಲ್ ಐನುಕರ್ ರುಸುಮಿ. ತಮ್ಮ ಬಳಿಗೆ ಹಲವಾರು ರೀತಿಯಲ್ಲಿ ಬರ್ತಾರೆ. ತಮ್ಮ ಆ ಸಾನ್ನಿಧ್ಯವನ್ನು ಬಯಸುತ್ತಾ, ಕೇಳುತ್ತಾ, ಅದನ್ನು ಉದ್ದೇಶವಿಟ್ಟು ಬರುವವರು ತುಂಬ ಮಂದಿ ಇದ್ದಾರೆ. ಅಂತಹ ಬರುವವರಿಗೆ ಗುರಿಯಾದಂತಹ ಅತ್ಯುತ್ತಮರೇ ಹೇಗೆ ಮಾತ್ರ ಬರುತ್ತಾರೆ, ವೇಗವಾಗಿಯೂ ಎಲ್ಲ ರೀತಿಯಲ್ಲೂ ಬರುತ್ತಾರೆ. ಮಾತ್ರವಲ್ಲ, ದೊಡ್ಡ ದೊಡ್ಡ ಒಂಟೆಗಳ ಕುದುರೆಗಳ ಮೂಲಕ ತಮ್ಮ ಬಳಿಗೆ ಧಾವಿಸಿ ಬರುತ್ತಾರೆ. ಅಂತಹ ಧಾವಿಸಿ ಬರಲಿಕ್ಕೆ ಕಾರಣ ತಾವು. ಆದ್ದರಿಂದ ಅಂತಹವರಲ್ಲಿ ಅತ್ಯುತ್ತಮರೇ ಎಂದು ಕರೆಯುವ ಮೂಲಕ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನೇರವಾಗಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಇನ್ನು ಅವರ ಉನ್ನತ ಗುಣಗಳನ್ನು ವಿಶೇಷವಾಗಿ ಅದನ್ನು ಅಭಿನಂದಿಸುತ್ತಾ, ವಮನ್ ಹುವಲ್ ಆಯತುಲ್ ಕುಬರಾ ಲಿಮುಅ್ತಬಿರಿನ್ ವಮನ್ ಹುವನ್ ನಿಅಮತುಲ್ ಉದುಮಾ ಲಿಮುಗ್ತನಿಮಿ. ಪ್ರವಾದಿಯವರೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಂಥವರು ಅಂತ ಹೇಳಿದರೆ, ಅಸತ್ಯದಿಂದ ಸತ್ಯವನ್ನು ತಿಳಿಯುವವರಿಗೆ ಅತಿ ದೊಡ್ಡ ದೃಷ್ಟಾಂತವಾಗಿರುವವರೇ ಅವರು. ಅದೇ ರೀತಿ ಗನೀಮತ್ತು ಸೊತ್ತು ಪಡೆಯುವುದಾದರೆ ಅತ್ಯಂತ ದೊಡ್ಡ ಗನೀಮತ್ತು ಪಡೆಯಬಹುದಾದಂತಹ ಒಂದು ಸೊತ್ತು, ಅದು ನ್ಯಾಮತ್ತು ಪ್ರವಾದಿಯವರೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿರುತ್ತಾರೆ. ಅಂದರೆ ಯುದ್ಧಭೂಮಿಯಲ್ಲಿ ಬಿಟ್ಟು ಹೋದಂತಹ ಅದು ದೊಡ್ಡ ಒಂದು ನ್ಯಾಮತ್ತುಗಳಾಗಿವೆ. ಅದೇ ರೀತಿ ಆ ನ್ಯಾಮತ್ತುಗಳಲ್ಲಿ ಅತಿ ಶ್ರೇಷ್ಠವಾದ ನ್ಯಾಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬುದು ಇಲ್ಲಿನ ತಾತ್ಪರ್ಯವಾಗಿದೆ. ಇನ್ಶಾ ಅಲ್ಲಾಹ್ ಮುಂದಿನ ಬೈತುಗಳಲ್ಲಿ ಕಾಣೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.